ಅಂತ ಹೇಳಿ ರಿಪ್ರೆಸೆಂಟ್ ಕರ್ನಾಟಕ ಮೈಸೂರಿಂದ ಬರ್ತಾರೆ ನಮ್ಮ ಸರ್ ರವಿಗೌಡ ಸರ್ ಯಾವ ಕ್ಷೇತ್ರದಿಂದ ವಿನಾಗಿದೆ ಎಪಿಎಂಸಿಗೆ ನೀವು ಅನ್ಗುಳು ಕ್ಷೇತ್ರ ಎಪಿಎಂಸಿಗೆ ವಿನಾಗಿದೆ ಜಿಲ್ಲಾ ಪಂಚಾಯತಿ ಅಲ್ಲ ಎಪಿಎಂಸಿ ಅನ್ಗುಳು ಕ್ಷೇತ್ರದಿಂದ ಎಪಿಎಂಸಿಗೆ ವಿನಾಗಿದೆ ಸರ್ ಎಪಿಎಂಸಿಗೆ ಬಂದಾಗಿಂದ ಏನು ಕೆಲಸ ಕಾರ್ಯಗಳು ನಡೆಸಿದ್ದೀರಾ? ಹುಣಸೂರಲ್ಲಿ ಒಂದು ಸಂತೆ ಮಾಡ ಕಳಿಸಿದ್ವಿ ನಾವು ಹೋದ್ಸರಿ 2005 ಟರ್ಮಲ್ಲಿ ಅಧ್ಯಕ್ಷ ಆಗಿದ್ದಾಗ ಹುಣಸೂರು ಸಂತೆ ಮಾಡ 40 ಲಕ್ಷದ್ದು ಅನ್ಗೂಡು ಸಂತೆ ಮಾಡ 15 ಲಕ್ಷ ಕರಿಮುದ್ನಹಳ್ಳಿಯಲ್ಲಿ ಕಣ 6 ಲಕ್ಷ ಗೌಡಗೆರೆ ಕ್ಷೇತ್ರದಲ್ಲಿ ಸಂತೆ ಮಾಡ 15 ಲಕ್ಷ ಬಂಕುಪೆ 15 ಲಕ್ಷದ 16 ಲಕ್ಷದ ಸಂತೆ ಮಾಡ ಅಂದ್ರೆ ಹೋದ ಟರ್ಮಲ್ಲಿ ನೀವು ಅಧ್ಯಕ್ಷರಿಂದ ಮಾಡುವಂತ ಕೆಲಸಗಳಿಗಲ್ಲ ಬಿಳಿಕೆರಲ್ಲಿ ಸಂತೆ ಮಾಡ 17 ಲಕ್ಷದ್ದು ಆಮೇಲೆ ಎಲ್ಲ ನಾವು ಅಧ್ಯಕ್ಷ ಆದಾಗ ಸುಮಾರು ನಮ್ಮ ಊರಲ್ಲೇ ಒಂದು ರೋಡು ಕೃಷಿ ಜಮೀನಿಗೆ ಓಡಾಡೋ ಜಮೀನುಗಳು 1 ಲಕ್ಷ ರೂಪಾಯಿಂದ 6 ಕಣ ಮಾಡಿಸಿದ್ವಿ. ಓಣಿ ಅಂತ ಹೇಳ್ತಾರೆ. ಓಣಿ ಅಂತ ಅದೇ ಜಮೀನಿಗೆ ಕೃಷಿ ಇಲಾಖೆ ಕೃಷಿಕರಿಗೆ ಓಡಾಡೋಕ್ಕೆ ಜಮೀನುಗಳಿಗೆ ಯಾವ್ದು ಇರುತ್ತೆ ಅಲ್ಲಿ ಮಾಡ್ಕೊಂಡಿದ್ದೀರಾ? 6-7 ಕಣ ನಮ್ಮ ಅಧ್ಯಕ್ಷ ಆಗುತ್ತಿಲ್ಲ. ನಿಮ್ಮ ಈ ಕ್ಷೇತ್ರ ಎಷ್ಟು ಕಣಗಳಿದೆ? ಈ ಕ್ಷೇತ್ರದಲ್ಲಿ ಒಂದೇ ಕಣ ಇದೆ. ಒಂದು ಕ್ಷೇತ್ರ ಒಂದು ಕಣ ಮಾಡಿಸ್ಕೊಳ್ಳಿ. ಎಷ್ಟು ಕಣ ಮಾಡಿಸ್ಬೋದು, ಬಜೆಟ್ ಕಮ್ಮಿ ಇರೋದ್ರೆ ಸಹ ಒಂದು ಕಣ ಮಾಡ್ಬೋದು. ಸಂತೆ ಮಾಡಿಸಿದ್ರೆ ಸಮಸ್ಯೆ ಅದ್ರಲ್ಲಿ 20 ಕುಂಟೆ ಫ್ರೀ ಕೊಡೋದು. ಕಡಮಳ್ಳಿಲಿ ಒಂದು ಕಣ ಮಾಡೈತೆ, 2 ಕಣ ಆಗೈತೆ. ಕಡಮಳ್ಳಿಲಿ ಒಂದು ಕಣ ಆಗೈತೆ ಸ್ವಲ್ಪ ಚಿಕ್ಕದು. ಇಲ್ಲಿ ಹೊಸಕೋಟೆ ಅಂದ್ಬಿಟ್ಟು ತಟ್ಟೆಗೆರೆ ಗೇಟ್ ಹೊಸಕೋಟೆ ಇಲ್ಲಿ ಬರ್ಬೇಕಾದ್ರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ರೈಟ್ ಕಾಣ್ತೈತೆ, ಆ ಕಡೆಯಿಂದ ಹೋಗಿ ಲೆಫ್ಟ್ ಕಣ ಐತೆ. ಅಲ್ಲೆಲ್ಲ ಮಾಡಿಸ್ಕೊಡಿ. ಅದು ಕಣ ಮೊದಲೇ ನಮ್ಗಿಂತ ಮುಂಚೆ ಇದ್ದಾಗ ಆಗಿತ್ತು. ರೈತರಿಗೆಲ್ಲ ಸಂಜೀವಿನಿ ಅಂತ ಹೇಳಿ ನಿಮ್ಮ ಕೊಡ್ಸಿದ್ವಿ. ನಮ್ಮ ಅಧ್ಯಕ್ಷರಾದಾಗ ಆಗ ಬರೀ ಡಾಕ್ಟರ್ ಸರ್ಟಿಫಿಕೇಟ್ಸ್ ಆಗೈತೆ 25,000 ಕೊಡ್ತಿದ್ರು. ನೀನವ್ರೆ ಅಕಸ್ಮಾತ್ ಗಾಡಿಯಿಂದ ಬಿದ್ದು ನಡ ಮುರಿದೋದ್ರೆ, ಸೊಂಟ ಮುರಿದೋದ್ರೆ ಅದಕ್ಕೆಲ್ಲ 15,000, ಕೈ ಏನಾದ್ರು ಮುರಿದೋದ್ರೆ 7,000, ಕಾಲೇನಾದ್ರು ಕಟ್ಟಾಗ್ಬಿಟ್ಟು 100ಕ್ಕೆ 90% ಅಂಗವಿಕಲ ಆದಾಗ ಅದಕ್ಕೊಂದು 8,000 ಕೊಡ್ತಿದ್ರು. ಅಂಥದ್ದು ಬೇರೆ ಮಾಡಿಸಿದ್ವಿ. ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರ ಎಷ್ಟು ಜನಕ್ಕೆ ಮಾಡಿಸ್ಕೊಡಿದ್ದೀರಾ? ನಮ್ಮ ಕ್ಷೇತ್ರದಲ್ಲಿ ಒಂದು 7 ಜನ ಮಾಡಿಸಿದ್ವಿ. 7 ಜನ ಮಾಡಿಸ್ಕೊಡಿದ್ದೀರಾ. ಅದಾದ್ರೆ ಈಗ ನೀವು ಮಾಡಿದಂಥ ಕೆಲಸಗಳೇ ಅಧ್ಯಕ್ಷ ಸ್ಥಾನ ಇದ್ದಿರಲ್ಲ, ಅವಾಗ ಇಷ್ಟೇ ಕೆಲಸ ಮಾಡಿ ಇನ್ನೇನು ಮಾಡಿಸಿದ್ರೆ ಸರ್ ಬಂದಂಥ ಅನುದಾನದಲ್ಲಿ? ಅದೇ ರೋಡ್ಗಳು, ಕಣ, ರೈತ ಸಂಜೀವಿನಿ ಈ ಥರದೆಲ್ಲ ಮಾಡಿಸ್ಕೊಡ್ತೀವಿ. ಆಮೇಲೆ ಇದು ಲ್ಯಾಂಡ್ ಡೆವಲಪ್ಮೆಂಟು, ರತ್ನಪುರಿಲಿ ಗೋದಾಮು, ಈಗ ಹಾಸ್ಪಿಟ್ಲಲ್ಲಿ ಒಂದು ಹಾಸ್ಪಿಟ್ಲ್ ಅಂತ ಕಟ್ಟಿತ್ತು, ಅದನ್ನ ಬ್ಯಾಂಕ್ಗೆ ಇದು ಮಾಡಿ ಕೊಡಿಸ್ತು. ನಮ್ಮ ಜಾನುವಾರುಗಳಿಗೆ ಏನಾದರೂ ಮೇವಿನ ವ್ಯವಸ್ಥೆ ಏನೋ ಮಾಡ್ಕೊಡಿದ್ದೀರಾ? ಮೇವಿನ ವ್ಯವಸ್ಥೆ ಏನಿಲ್ಲ, ತೊಟ್ಟಿ ನೀರು ಕುಡಿಯೋ ವ್ಯವಸ್ಥೆ ಮಾಡಿಸಿದ್ವಿ. ಎಷ್ಟು ಮಾಡಿಸಿದ್ದೀರಾ ಸರ್? ಒಂದು ರತ್ನಪುರಿಲಿ ಒಂದು ಮಾಡಿಸಿದ್ವಿ, ಇಲ್ಲೊಂದು ಮಾಡಿಸಿದ್ವಿ. 2 ಮಾಡಿಸ್ಕೊಂಡಿದ್ದೀರಾ. ಈಗ ನೀವು ಈಗ ಬರೀ ಸದಸ್ಯತ್ವದಲ್ಲಿ ಇದ್ದೀರಾ. ಈಗ ಏನು ಕೆಲಸ ಕಾರ್ಯ ಮಾಡಿದ್ದೀರಾ? ಈಗ ನಾವು ಒಂದು 15 ತಿಂಗಳು 14 ತಿಂಗಳು ಆಗ್ತದೆ ಅಷ್ಟೇ. ಈಗ ಸದ್ಯಕ್ಕೆ ಯಾವ ಅಮೌಂಟ್ ಇಲ್ದಾನೆ ಏನೂ ಮಾಡಿಸಿಲ್ಲ. 2011 ಇಸ್ವಿಲಿ ಆಗಿರೋದು. ಏನು ಕಾರ್ಯಕ್ರಮ ಅಂದರೆ ಡೆವಲಪ್ಮೆಂಟ್, ಏನು ಗೋಡನ್ಗಳು, ಬಣ್ಣ, ಸುಣ್ಣ, ರಿಪೇರಿ ಅದೇ ಕೆಲಸ ಆಗಿರೋದು. ಸದ್ಯಕ್ಕೆ ಇನ್ನೇನು ಡೆವಲಪ್ಮೆಂಟ್ ಆಗಿಲ್ಲ. ಈ ಸರಿ ಏನು ಕೆಲಸ ಕಾರ್ಯ ಮಾಡಿಸ್ಕೊಡಿ? ಕೆಲಸ ಕಾರ್ಯಗಳು ಇನ್ನೂ ಆಗಿಲ್ಲ. ಏನು ಕೆಲಸ ಕಾರ್ಯ ಮಾಡಬೇಕು ಅಂತ ಉಳಿದಿರೋ ಕೆಲಸಗಳು ಏನಿದೆ ಸರ್? ಉಳಿದಿರೋಕ್ಕೆ ಬೇಜಾನಿಗೆ ರೈತರಿಗೆ ಓಡಾಡೋಕ್ಕೆ ಭಾಳ ಜಮೀನುಗಳು ಹೋಗ್ಬೇಕಾದ್ರೆ ರೋಡ್ಗಳು ಭಾಳ ತೊಂದರೆ ಆಗುತ್ತೆ. ರೈತರಿಗೆ ಬೇಕಾದಷ್ಟು ಕಣಗಳು ಬೇಕಾಗುತ್ತೆ ಒಗ್ಗರಣೆ ಮಾಡೋಕ್ಕೆ. ಆಮೇಲೆ ಇದರಿಂದ ನಮಗೆ ಸರ್ಕಾರದ ಅನುದಾನ ಬರೋಲ್ಲ. ನಾವು ಹೋಗಿ ಏನಿದ್ರು ಏನು AP ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ಅನುದಾನ ಬರ್ತಾ ಸರ್ಕಾರದಿಂದ ಆ ಥರ ಬರಲ್ಲ. ನಾವೇನಿಲ್ಲಿ ಫೀಸು ಇದು ಮಾಡ್ತೀವಿ, ಮಾರ್ಕೆಟ್ ಫೀಸ್ ಹಾಕ್ತೀವಿ ಅಲ್ಲ, ಮಾರ್ಕೆಟ್ ಏನು ಫೀಸ್ ಹಾಕ್ತೀವಿ ಅದರಲ್ಲಿ 15% ನಾವು ಔಷಧ ನದಿ ಅಂದ್ಬಿಟ್ಟು ಸರ್ಕಾರ ಕಟ್ತೀವಿ. ಇದು ನೋಡ್ಕೊಂಡ್ರೆ ಇದು ನೋಡ್ಬೇಕು. ಮೊದಲು ಹತ್ತಿ ಇರ್ತಿತ್ತು, ಭಾಳ ಬರ್ತಾ ಜಾಸ್ತಿ ನಮಗೆ ಸಂಪಾದನೆ. ಆಮೇಲೆ ಸೌದೆ ಇದಕ್ಕೆಲ್ಲ ಬರ್ತಿತ್ತು, ಫೀಸ್ ಹಾಕ್ತಿದ್ದು. ಇವಾಗೆಲ್ಲ ಸೌದೆ ಕಟ್ ಸೈಜ್ಗೆಲ್ಲ ತೆಗೆದುಬಿಟ್ಟಿದ್ದಾರೆ. ಏನು ಮೆಕ್ಕೆಜೋಳ ಆದಾಯ ಸ್ವಲ್ಪ ಕಮ್ಮಿ ಆಗೈತೆ. ಸರ್ ನಿಮಗೆ ಹುಣಸೂರು APMCಗೆ ಆದಾಯ ತರತಕ್ಕಂಥ ಬೆಳೆ ಯಾವುದು? ನಿಮ್ಮ ಜೋಳನೇ ಇವಾಗ ಮೇನ್ ಜೋಳನೇ. ಅರ್ಶಿನ ಆ ಥರದ್ದು ಏನಾದ್ರು? ಅರ್ಶಿನ ಅಷ್ಟೇನು ಕಮ್ಮಿನೇ, ಜೋಳನೇ ಜಾಸ್ತಿ. ಮೆಣಸಿನಕಾಯಿ ಎಲ್ಲ ಹುಣಸೂರು ತಾಲೂಕಲ್ಲಿ ಮೆಣಸಿನಕಾಯಿ ಬರುತ್ತಲ್ಲ. ಮೆಣಸಿನಕಾಯಿ ಬರುತ್ತೆ. ಮೆಣಸಿನಕಾಯಿ ಅಂದ್ರೆ ರೈತನ ಹತ್ರ ತಗೊಳ್ಳೋದು ನಾವು, ಇದರಿಂದ ತಗೊಳ್ಳೋದು. ಆದ್ರೂ ಅದರಂತ ಸಂಪಾದನೆ ಕಮ್ಮಿ. ಮೆಕ್ಕೆಜೋಳ, ಹತ್ತಿ ಅದರಲ್ಲಿ ಒಂದು ಸ್ವಲ್ಪ ಬರ್ತೈತೆ. ಈ ತರಕಾರಿಯಲ್ಲಿ ಸ್ವಲ್ಪ ಕಮ್ಮಿ. ರೈತ ಬೆಳೆದಂತ ತೊಗೊಳಂಗಿಲ್ಲ ನಾವು. ಏನು ದಳ್ಳಾಳ ಹತ್ರ ತಗೋಬೇಕು ಹೊರತು ರೈತರ ತಗೊಳ್ಳೋದು. ಡೈರೆಕ್ಟ್ ಮಾರ್ಕೆಟಿಂಗ್ ಬರಂಗಿಲ್ಲ. ಮಾರ್ಕೆಟಿಂಗ್ ಬಂದಾಗ ತಗೊಳ್ಳೋದು, ಮಾರ್ಕೆಟಿಂದ ಆಮೇಲೆ ತಗೊಳ್ಳೋದು. ಬೇರೆ ಕಡೆ ಅದಕ್ಕೆ ಇದು ಮಾಡಿ ಈಗ ರೈತ ತಂದ ಮಾರ್ಕೆಟಿಗೆ ಅದಕ್ಕೆ ಇಲ್ಲ. ರೈತ ಮಾರಾದ್ಮೇಲೆ ಅವಂತೂ ನಾವು ದಳ್ಳಾಳಿ ಅಂತ ನಾವು 15% ತಗೋಬೇಕು. ಸರ್ ಈಗ ನೀವು APMCಗೆ ಬರೋಕ್ಕೂ ಮುಂಚೆ ಯಾವ ಕ್ಷೇತ್ರದಲ್ಲಿ ಇದ್ರೆ ನೀವು? ರಾಜಕೀಯ ಕ್ಷೇತ್ರದಲ್ಲಿ ಅದ್ರ ಯಾವ್ದ್ರಲ್ಲಿ ಬಂದ್ರಿ? ಗ್ರಾಮ ಪಂಚಾಯತಿ ಅಥವಾ ತಾಲೂಕ್ ಪಂಚಾಯತಿ ಇದರಿಂದ ಏನೋ ಮುಂಚೆ ರಾಜಕೀಯ ವೃತ್ತಿಯಲ್ಲಿ ಯಾವ್ದ್ರಲ್ಲಿ ಇದ್ರಿ ನೀವು? ನಾವು ಗ್ರಾಮ ಪಂಚಾಯತಿನೇ ಬಂದಿದ್ದು. ಗ್ರಾಮ ಪಂಚಾಯತಿ ಯಾವ ಇಸ್ವಿಯಲ್ಲಿ ಏನಾಗಿದೆ ಸರ್? 2000 ಯಾವ ಕ್ಷೇತ್ರ, ಯಾವ ಗ್ರಾಮ ಪಂಚಾಯತಿ? ತಟ್ಟೆಗೆರೆ ಪಂಚಾಯತಿ. ತಟ್ಟೆಗೆರೆ. ಎಷ್ಟು ವರ್ಷ ಅಲ್ಲಿ? 1 ವರ್ಷ.
ಯಾವ ಒಂದು ಸರಿ ವಿನ್ ಆಗಿದೆ ಗ್ರಾಮ ಪಂಚಾಯತ್ ಒಂದೇ ಸರಿ. ಆಮೇಲೆ APMC ಬಂದ್ಬಿಟ್ವಲ್ಲ, 2000 ಗೆದ್ದು 5 ವರ್ಷ ಟರ್ಮ್ ಮುಗಿತು. ಆಮೇಲೆ APMC ಮುಂದೆ ಗ್ರಾಮ ಪಂಚಾಯತಿ APMC ಅವಾಗ ಅಲ್ಲಿ ಅಂದ್ರೆ ಈ ಸರಿ ಹೋದ ಸರಿ ಜಿಲ್ಲಾ ಪಂಚಾಯತ್ ಈಗ 1 ವರ್ಷ ಆಯ್ತು ಸೋತು. ಜಿಲ್ಲಾ ಪಂಚಾಯತ್ ಕಾಂಪಿಟೇಷನ್ ಮಾಡಿದ್ದು ಸ್ವಲ್ಪ ಅಂತರದಲ್ಲಿ. ತಟಪರ ಗ್ರಾಮ ಪಂಚಾಯತಿಯಲ್ಲಿ ಈಗ ನೀವು ಉಪಾಧ್ಯಕ್ಷರಾಗಿದೆ ಅಂತ ಹೇಳಿದ್ರಿ. ಆ ಟರ್ಮಲ್ಲಿ ಏನು ಕೆಲಸ ಕಾರ್ಯ ಮಾಡಿಸಿದ್ದೀರಾ? ಆಗ ಸರ್ ಡ್ರೈನೇಜು, ಊರಲ್ಲಿ ಡ್ರೈನೇಜು, ಲೈಟು, ನಲ್ಲಿಗಳು, ಆಮೇಲೆ ನಮಗೆ ಮಿನಿ ವಾಟರ್ ಸಪ್ಲೈಗಳು, ನಮ್ಮೂರಲ್ಲಿ ಮಿನಿ ವಾಟರ್ ಸಪ್ಲೈ ಡ್ರೈನೇಜ್ ಅವೆಲ್ಲ ಕೆಲಸ ಮಾಡಿದ್ವಿ. ಆಮೇಲೆ ಇದು ಮೋರಿಗಳು. 5 ವರ್ಷ ಸಹ ನೀವು ಉಪಾಧ್ಯಕ್ಷರಾಗಿ 2 ವರ್ಷ. 2 ವರ್ಷ ಲಾಸ್ಟ್ ಟರ್ಮ್, ಫಸ್ಟ್ ಟರ್ಮ್ ಇರಲಿಲ್ಲ ಕ್ಯಾಟಗರಿ, ಲಾಸ್ಟ್ ಟರ್ಮ್ ಆಗಿದ್ದಾಗ ರಾಜಕೀಯ ವೃತ್ತಿಯಲ್ಲಿ ಯಾವ ಪಕ್ಷದಲ್ಲಿ ಗುರುತಿಸ್ಕೊಳ್ಳೋಕೆ ನೀವು ಇಷ್ಟಪಡ್ತಾ ಇದ್ದೀವಿ? ಫಸ್ಟ್ ದಳದಲ್ಲಿತ್ತು, ಈ ಸರಿ ಬಿಜೆಪಿ. ಅಂದರೆ ಪಕ್ಷ ಬದಲಾಯಿಸಿದೆ ಅಂದ್ರೆ ಗೌಡ್ರು ಬದಲಾಯಿಸಿದ್ರು. ಜಿ ಡಿ ದೇವೇಗೌಡರ ಜೊತೆ ದಳದಲ್ಲೇ ನಮ್ಮ ತಂದೆ ಕಾಲದಿಂದ ನಾವು ದಳನೇ. ಈ ಜಿ ಡಿ ದೇವೇಗೌಡರು ಈಗ ಬದಲಾಯಿಸಲ್ಲ ಈ ಸರಿ ಟರ್ಮ್, ಆಗ್ಲಿಂದ ನಾವು ಜಿ ಡಿ ದೇವೇಗೌಡರ ಜೊತೆ. ಸರ್, ನಿಮ್ಮ ಕೊಡೋದಂದ್ರೆ ರಾಜಕೀಯ ವೃತ್ತಿಗೆ ನೀವೇ ಮೊದಲ ಅಥವಾ ನಿಮ್ಗಿಂತ ಏನಾದರೂ ನಿಮ್ಮ ಫ್ಯಾಮಿಲಿ ಮಾಡ್ತಾರೆ? ನಮ್ಮ ಅಣ್ಣನ ಬ್ರದರ್. ಅವರೇನಾಗಿದ್ದಾರೆ ಸರ್? ಅವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾರೆ 2 ಸರಿ. ನಮ್ಮ ಶ್ರೀನಿವಾಸಗೌಡ ಅಂತ. ಆಮೇಲೆ ನಮ್ಮ ಮತ್ತಿಗೊಬ್ರು ಉಪ ಪ್ರಧಾನರಾಗಿದ್ರು ಮಂಡಲ ಪಂಚಾಯತಿ ಇದ್ದಾಗ. ಮಂಡಲ ಪಂಚಾಯತಿ 86 ಸರಿ. ಅದಲ್ಲದೆ ನೀವು ಇನ್ನೇನಾಗಿದ್ರು? ಅಷ್ಟೇ. ಈಗ ನೀರು ಬಳಕೆದಾರರ ಸಹಕಾರ ಸಂಘದ ಅಧ್ಯಕ್ಷ ಆಗಿದ್ದಾರೆ ನಮ್ಮ ಅಣ್ಣ. ನಮ್ಮ ಮತ್ತೆ ಇದು ಇದರಿಂದ ಹಾಲನ್ ಡೈರಿ ಅಧ್ಯಕ್ಷರಾಗಿದ್ರು. ನೀವು ಈ ತರ ಸಂಘ ಸಂಸ್ಥೆಗಳಿಂದ ಇದು ಮಾಡಿಲ್ಲ? ವಿವೇಶನ್ ಸೊಸೈಟಿ ಮೆಂಬರ್ ಈಗ ಆಲ್ರೆಡಿ ಡೈರೆಕ್ಟ್. ಈಗಾಗಲೇ ಅದು 2 ವರ್ಷ ಆಗ್ತಲ್ಲ ಡೈರೆಕ್ಟರ್ ಆಗಿ. ಸರ್, ಈಗ ನೆಕ್ಸ್ಟ್ ಇಯರ್ ತಾಲೂಕ್ ಪಂಚಾಯತಿಗೆ ಅಥವಾ ಜೆಪಿಗೆ ಏನಾದ್ರು ಕಾಂಪಿಟೇಟ್ ಮಾಡೋಂಥ? ಜೆಪಿ ಮಾಡಿದ್ವಲ್ಲ ಕಾಂಪಿಟೇಟ್. ನೆಕ್ಸ್ಟ್ ಅವಕಾಶ ಸಿಗ್ತಾ ಮಾಡೋಣ. ನೆಕ್ಸ್ಟ್ ಮಾಡಲೇಬೇಕು. ಇನ್ನು ಟಿಪಿಗೆ ಹೋಗಲ್ಲ, ನೆಕ್ಸ್ಟ್ ಜೆಪಿನೇ ನೆಕ್ಸ್ಟ್ ಏನಾದ್ರು ಅವಕಾಶ ಸಿಕ್ಕಿ ಕ್ಯಾಟಗರಿ ಬಂದು ಫಸ್ಟ್ ಸಿಕ್ಕರೆ ಮಾಡ್ತೀವಿ. ಆದರ್ಶ ಸರ್.